ಗರಿ ಗರಿಯಾದ ಬಿಸಿ ಬಿಸಿಯಾದ ವಡೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಸಾಕು. ರುಬ್ಬೋದು ಬೇಡ, ನೆನೆಸೋದು ಬೇಡ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಇಡ್ಲಿ ಹಿಟ್ಟಿನಿಂದ ಗರಿ ಗರಿಯಾದ ವಡೆನ ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇಡ್ಲಿ ಹಿಟ್ಟೇನಾದರೂ ಮಿಕ್ಕಿದೆ ಅಂತ ಇಟ್ಕೊಳ್ಳಿ, ಅದನ್ನು ನಾವು ಬಿಸಾಕೋಕ್ಕೂ ಆಗಲ್ಲ. ಹಾಗೆ ಅದನ್ನು ಯೂಸ್ ಮಾಡಲಾರ್ದೆ 1-2 ಆಗುವಂಥ ಇಡ್ಲಿ ಹಿಟ್ಟಿತ್ತಂದರೆ ಈ ರೀತಿ ಮಾಡ್ಕೊತಾ ಹೋಗಿ. ಯಾಕಂತಂದರೆ ಮನೆಯಲ್ಲಿ ತುಂಬ ಜನ ಇರ್ತಾರೆ, ಇಡ್ಲಿ ಹಿಟ್ಟು ಕಮ್ಮಿ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಒಂದು ಗರಿ ಗರಿಯಾದಂಥ ವಡೆನ ಸಾಯಂಕಾಲ ಹೊತ್ತು ಸ್ನ್ಯಾಕ್ಸ್ ಟೈಮಿಗೆ ಮಾಡ್ಕೋಬೋದು ನೋಡಿ. ಈಗ ಕಡಾಯಿನ ತೊಗೊಳ್ಳಿ. ಕಡಾಯಿಗೆ 1 ಬೌಲ್ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ನೀರಾಗಿದ ತಕ್ಷಣವೇ ಇದಕ್ಕೆ ನಾವು ಇಡ್ಲಿ ಹಿಟ್ಟನ್ನ ಹಾಕ್ಕೋಬೇಕಾಗತ್ತೆ. ಇಡ್ಲಿ ಹಿಟ್ಟು ಅಂತಂದರೆ ಇದು ರವದಿಂದ ಮಾಡಿರುವಂಥ ಹಿಟ್ಟು. ನೀವು ದೋಸೆ ಹಿಟ್ಟು ಅಂದರೆ ಅಕ್ಕಿಯಿಂದ ಮಾಡ್ಕೊಂಡಿರುವಂಥ ಹಿಟ್ಟಿದ್ರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಎರಡಕ್ಕೂ ಕೂಡ ಈ ವಡೆ ಕರೆಕ್ಟಾಗಿ ಬರುತ್ತೆ, ಹದದಲ್ಲಿ ಇರುತ್ತೆ. ಸೊ ಫಸ್ಟ್ ನೋಡಿ, ಇಲ್ಲಿ ಇಡ್ಲಿ ಹಿಟ್ಟಿನ ರವನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸತಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೀರಿನಲ್ಲಿ ಇದು ಚೆನ್ನಾಗಿ ಕಲಿಬೇಕು ನೋಡಿ. ಕಲಿತಾ ಏನಾಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ. ಇಡ್ಲಿ ಹಿಟ್ಟಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ಸ್ವಲ್ಪ ಚಿರೋಟಿ ರವೆನ ತೊಗೋಬೇಕಾಗುತ್ತೆ. ಚಿರೋಟಿ ರವೆ ಹಾಕೋದ್ರಿಂದ ಹಿಟ್ಟು ಗಟ್ಟಿ ಆಗುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಈ ರೀತಿ ತಿರ್ಸ್ಕೊತಾ ಹೋಗಿ ಒಂದು 2 ನಿಮಿಷಗಳ ಕಾಲ, ಅಲ್ಲಿವರೆಗೂ ಇದು ಕನ್ಸಿಸ್ಟೆನ್ಸಿ ಏನಿದೆ ಗಟ್ಟಿ ಆಗುತ್ತಾ ಹೋಗುತ್ತೆ ನೋಡಿ. ಇದೇ ರೀತಿ ನೀವು ಕೂಡ ಮಾಡ್ಕೋಬೇಕು, ತುಂಬ ಸುಲಭವಾಗಿ ಮಾಡ್ಕೋಬೋದು. ಏನಿಲ್ಲ ಅಂದರೂ 1 ಬೌಲ್ ಇಡ್ಲಿ ರವದ ಹಿಟ್ಟಿನಲ್ಲಿ ಏನಿಲ್ಲ ಅಂತಂದರೂ ಒಂದು 12-15 ವಡೆಗಳಾಗ್ತವೆ. ಈಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕಡಲೆ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಸ್ವಲ್ಪ ಕ್ರಿಸ್ಪಿ ಇರುತ್ತೆ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ಒಂದು ಸತಿ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ, ಟೇಸ್ಟ್ ಸೂಪರಾಗಿರುತ್ತೆ. ಕಡಲೆ ಹಿಟ್ಟನ್ನ ಹಾಕಿದ ಮೇಲೆ ನೀವು ಏನಿದೆ ಗ್ಯಾಸ್ನ ಬಂದ್ ಮಾಡ್ಕೊಂಡ್ಬಿಡಿ. ಗ್ಯಾಸ್ನ ಬಂದ್ ಮಾಡಿದ ಮೇಲೆ ಒಂದು 2 ನಿಮಿಷ ಬಿಟ್ಬಿಡೋಣ. ಅದಾದಮೇಲೆ ನೋಡಿ, ಈಗ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಅದೇ ಕಡಾಯಿದಲ್ಲಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಒಂದು ಪ್ಲೇಟಿಗಾದರೂ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಚಪಾತಿ ಹಿಟ್ಟಿಗೆ ಏನು ನಾದ್ತೀವಲ್ವ ಅದೇ ರೀತಿ ನಾದ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ತೀವಿ ಅದೇ ರೀತಿ ನಾದ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ವಡೆಗಳು ಮಾಡ್ಕೊಳೋದು ತುಂಬ ಸುಲಭ ಆಗುತ್ತೆ. ಈ ವಡೆ ಏನಿದೆ ನೋಡಿ, ಅವಾಗಿಂದವಾಗೆ ಬಿಡಬೇಕಂತನೂ ಇಲ್ಲ. ನೀವು ಇದನ್ನು ಆರಾಮ್ಸೆ 10 ದಿನದ ತನಕ ಸ್ಟೋರ್ ಮಾಡ್ಕೋಬೋದು. ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ಬಿಟ್ಟು ನಿಮಗೆ ಇವಾಗ ರೆಡಿ ಮಾಡಿಕೊಂಡ್ರು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಮಾರ್ನಿಂಗ್ ಮಾಡಿ ಇಟ್ಕೊಂಡ್ರೆ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಇಲ್ಲ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ನೈಟೇ ಇದನ್ನು ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಕೂಡ ನೀವು ಇದನ್ನು ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಆಲ್ಮೋಸ್ಟ್ ಏನಿಲ್ಲ ಅಂದರೂ 1 ವೀಕಿಂದ 10 ಡೇಸ್ ತನಕ ಇದು ಆರಾಮ್ಸೆ ನೀವು ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು ನೋಡಿ. ನೆಕ್ಸ್ಟ್ ಈಗ ನೋಡಿ, ಚಪಾತಿ ಹಿಟ್ಟಿನ ಥರ ನಾನೀಗ ಇದನ್ನು ನಾದ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ, ಕೈಗೆ ಅಂಟಬಾರ್ದು ಅಂತೇಳಿ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆನ ಹಚ್ಕೊಂಡ್ಮೇಲೆ ಇದನ್ನು ಉಂಡೆ ಆಕಾರದಲ್ಲಿ ಮಾಡ್ಕೊಂಡ್ಬಿಟ್ಟು ಒಂದೊಂದೇ ವಡೆಗಳನ್ನು ಮಾಡ್ಕೊತಾ ಹೋಗೋಣ ನೋಡಿ. ಈ ರೀತಿ ತೊಗೋಬೇಕಾಗುತ್ತೆ, ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ, ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಈ ಒಂದು ವಡೆ ಏನು ಮಾಡ್ತೀವಲ್ವ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ನೆಕ್ಸ್ಟು ನೋಡಿ, ಇದೇ ರೀತಿಯಾಗಿ ನೀವು ಎಲ್ಲ ವಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ನಿಮಗೆ ವಡೆ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಸಣ್ಣ ಬಾಕ್ಸ್ ಟೈಪ್ನಲ್ಲಿ ಅಥವಾ ಟ್ರಯಾಂಗಲ್ ಶೇಪ್ನಲ್ಲಿ ಆದರೂ ಮಾಡಿಕೊಂಡು ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ಇದನ್ನು ತಯಾರು ಮಾಡಿ ಕಳಿಸ್ಬೋದು. ಈಸಿಯಾಗಿ ಮಾಡ್ಕೋಬೋದು. ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಿಮಗೇನಾದರೂ ಬೇರೆ ಡಿಸೈನ್ ಬೇಕಂದರೆ ಅದರದ್ದೇ ಆದಂಥ ಮೌಲ್ಡ್ಸ್ ಇರ್ತವೆ, ಅದನ್ನು ತಗೊಂಡು ಯೂಸ್ ಮಾಡ್ಕೋಬೋದು ನೋಡಿ. ಇವಾಗ ನಾನು ವಡೆ ಆಕಾರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಿ. ಈಗ ಇದು ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಇವೆಲ್ಲವನ್ನು ಕೂಡ ಒಂದೊಂದಾಗಿ ವಡೆಗಳನ್ನು ಬಿಟ್ಕೊತಾ ಹೋಗೋಣ ನೋಡಿ. ಹೈ ಫ್ಲೇಮ್ನಲ್ಲಿ ಏನು ಇಡೋಕ್ಕೆ ಹೋಗಬಾರ್ದು. ಎಣ್ಣೆ ಚೆನ್ನಾಗಿ ಕಾಯಿಸಿದ ಮೇಲೆ ಫ್ಲೇಮ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ರೆಡಿಯಾಗಿದೆ ನೋಡಿ. ಒಂದು ಸೈಡ್ ಏನಿದೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಬಿಸಿ ವಡೆಗಳನ್ನು 5 ನಿಮಿಷದಲ್ಲಿ ಹಿಟ್ಟು ರುಬ್ಬದೆ ನೆನೆಸದೆ ಈಸಿಯಾಗಿ ಮಾಡ್ಕೋಬೋದು. ಕೇವಲ 1 ಬೌಲ್ ಆಗುವಂಥ ಇಡ್ಲಿ ಹಿಟ್ಟನ್ನು ಉಳಿದಿರೋದ್ರಿಂದ ಮಾಡ್ಕೊಂಡಿರೋದು ನೋಡಿ ಸ್ನೇಹಿತರೆ. ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಏನಾದರೂ ಸ್ನ್ಯಾಕ್ಸ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟಪಡೋದಂತೂ ಗ್ಯಾರಂಟಿ ನೋಡಿ. ಇವಾಗ 2 ಕಡೆ ಕಲರ್ ಚೇಂಜ್ ಆಗಿದೆ. ಈ ರೀತಿ ಕಲರ್ ಚೇಂಜ್ ಆಗಿದ ತಕ್ಷಣವೇ ನೀವು ನೋಡಿ ವಡೆ ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ಎಷ್ಟು ಕ್ರಿಸ್ಪಿಯಾಗಿದ್ದಾವೆ. ಒಂದು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂಥೇಳಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂದು ಸತಿ ಇದನ್ನು ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.